ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಮಗಳು. ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಇವತ್ತು ನಾನು ಸ್ವಲ್ಪ ವಿಶ್ವ ಪರಿಸರ ದಿನ ಏನಕ್ಕೆ ಆಚರಿಸ್ತಾರೆ, ಯಾವಾಗಿಂದ ಆರಂಭ ಆಯಿತು ಅಂತ ಒಂದು ಸ್ವಲ್ಪ ನನಗೆ ಎಷ್ಟು ಗೊತ್ತು, ಎಷ್ಟು ತಿಳ್ಕೊಂಡು ಅಷ್ಟೊಂದು ನಿಮಗೂ ತಿಳಿಸೋಣ, ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪರಿಸರ ಜೀವಿಗಳ ಪೋಷಣೆಯಲ್ಲಿ ಪರಿಸರ ಪ್ರಾಮುಖ್ಯ ಪಾತ್ರವನ್ನು ವಹಿಸಿದೆ. ಪರಿಸರದ ಸಮೃದ್ಧಿ, ಆರೋಗ್ಯಕರ ಜೀವನ ಮತ್ತು ಭೂಮಿ ಮೇಲಿನ ಪ್ರತಿಯೊಂದು ಜೀವಗಳ ಜೀವನದ ಅಸ್ತಿತ್ವಕ್ಕೆ ಕಾರಣ ಆಗಿದೆ ಈ ಪರಿಸರ. ಮಾನವ ಸೇರಿದಂತೆ ಇತರೆ ಪ್ರಾಣಿಗಳು, ಪಕ್ಷಿಗಳು ಸೇರಿದಂತೆ ಪ್ರತಿಯೊಂದು ಜೀವಸಂಕುಲ ಆಹಾರ, ಗಾಳಿ, ನೀರು ಇತರೆ ಅಗತ್ಯಗಳಿಗೆ ಪರಿಸರವನ್ನು ಅವಲಂಬಿಸಿದ್ದಾರೆ ಅಂತ ಹೇಳೋದ್ರಿಂದ ತಪ್ಪೇನಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ಆಧುನಿಕ ಬದುಕಿಗೆ ಬಿದ್ದು ಪರಿಸರ ನಾಶ ಮಾಡ್ತಿದ್ದಾನೆ. ನಿಜ ತಾನೇ? ಈಗ ಮನುಷ್ಯ ಈ ದುರಾಸೆಯಿಂದ ಗಾಳಿ, ನೀರು, ಮಣ್ಣು ಮುಂತಾದ ಪ್ರತಿಯೊಂದು ಪರಿಸರದ ಅಂಶವನ್ನು ಕಲ್ಮಶ ಮಾಡ್ತಿದ್ದಾನೆ. ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನ್ನ ಅರಿವಿಲ್ಲದಂತೆ ಪರಿಸರನ ಹಾಳು ಮಾಡ್ತಾ ಬರ್ತಾ ಇದ್ದಾನೆ. ಹೀಗಾಗಿ ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸೋದು ಸಲುವಾಗಿ ಈ ಜೂನ್ 5 ವಿಶ್ವ ಪರಿಸರ ದಿನ ಅಂತ ಪ್ರತಿ ವರ್ಷ ಆಚರಿಸಲಾಗ್ತಿದೆ. ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಮನುಷ್ಯನಿಗೆ ಜಾಗೃತಿ ಮೂಡಿಸೋದಕ್ಕೆ, ಒಂದು ಪರಿಸರವನ್ನು ಹಾಳು ಮಾಡದಂತೆ ತಡೆಯುವುದು, ಗಿಡಮರಗಳನ್ನು ಬೆಳೆಸಲು ಪ್ರೇರೇಪಿಸುವುದು ಇದೇ ಮುಖ್ಯ ಉದ್ದೇಶ. ಪ್ರತಿ ವರ್ಷ ಸುಮಾರು 143ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ದಿನದಲ್ಲಿ ಭಾಗಿಯಾಗಿರ್ತಾರೆ. ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ವಿವಿಧ ಘೋಷಣೆಯೊಂದಿಗೆ ಆಚರಿಸಲಾಗುತ್ತಿದೆ. ಪ್ರಮುಖ ಸಂಸ್ಥೆಗಳು, NGO, ಸರ್ಕಾರದಿಂದ, ಸಮುದಾಯ ಸಂಘಗಳಿಂದ ಈ ಥರ ವಿಶ್ವ ಪರಿಸರ ದಿನವನ್ನು ವಿಭಿನ್ನವಾಗಿ ವಿವಿಧ ರೀತಿ ಆಚರಿಸುತ್ತಿದ್ದಾರೆ. ಪರಿಸರ ದಿನ ಯಾವಾಗ ಸ್ಟಾರ್ಟ್ ಆಯಿತು? 1974ರಲ್ಲಿ ವಿಶ್ವಸಂಸ್ಥೆಯ ಅನುಮೋದನೆಯೊಂದಿಗೆ ಆರಂಭ ಆಯಿತು. ಈ ಕುರಿತು 1972ರಲ್ಲಿ ಚರ್ಚೆ ಶುರುವಾಗಿತ್ತು. 2 ವರ್ಷ ನಂತರ 1974ರಲ್ಲಿ ಜೂನ್ 5ರಂದು ಮೊದಲ ವಿಶ್ವ ಪರಿಸರ ದಿನ ಆಚರಿಸಲಾಯಿತು. ಅಂದಿನಿಂದ ಜೂನ್ 5ರಂದು ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಒಂದು ಘೋಷಣೆಯೊಂದಿಗೆ ಆಚರಿಸ್ತಾ ಬರ್ತಾ ಇದ್ದೀವಿ. ಈಗ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ವಿಶ್ವ ಪರಿಸರ ದಿನ ಮಾಡ್ಕೊಬರ್ತಿದ್ದಾರೆ. ಸೊ 2024ರಲ್ಲಿ ಈ ವರ್ಷ ವಿಶ್ವ ಪರಿಸರ ದಿನದ ಥೀಮು 3 ಇದೆ. ಅದು ಏನಂದರೆ, ಒಂದು ಭೂಮಿ ಪುನಃಸ್ಥಾಪನೆ, ಇನ್ನೊಂದು ಮರುಭೂಮೀಕರಣ, ಇನ್ನೊಂದು ಬಂದು ಬರ ನಿರೋಧಕತೆ. ಹೀಗೆ ಈ ಥೀಮ್ ಇಟ್ಕೊಂಡು ಇದ್ರ ಮೇಲೆ ವರ್ಕೌಟ್ ಮಾಡಿಕೊಂಡು ನಮ್ಮ ಭೂಮಿನ ಸೇವ್ ಮಾಡಬೇಕು ಅಂತ ಇದ್ದಾರೆ. ವಿಶ್ವ ಪರಿಸರ ದಿನದ 2024ರ ಘೋಷಣೆಗಳೇನು? ಒಂದೇ ಭೂಮಿ, ಒಂದೇ ಅವಕಾಶ, ನಮ್ಮ ಮನೆಯನ್ನು ರಕ್ಷಿಸೋಣ, ಆರೋಗ್ಯಕರ ಭೂಮಿ, ಆರೋಗ್ಯಕರ ಮನುಕುಲ, ಮರಗಳನ್ನು ಬೆಳೆಸಿ ಭವಿಷ್ಯವನ್ನು ಉಳಿಸಿ,